ಸ್ನೇಹಿತರೆ ನಮಸ್ತೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲು. ಈಗ ತಾನೇ ಒಂದು ವಿಡಿಯೋ ಬಂತು, ಮತ್ತೆ ಯಾಕೆ ಇದೇ ಫೇಸನ್ನು ನೋಡಬೇಕು ಅಂತ ಬೇಸರ ಆಗಬೇಡಿ, ಯಾಕಂದರೆ ಅದು ಸಹ ತುಂಬ ಇಂಪಾರ್ಟೆಂಟ್ ವಿಷಯ, ಮತ್ತು ಇದು ಸಹ ತುಂಬ ಇಂಪಾರ್ಟೆಂಟ್ ವಿಷಯ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಅನ್ನುವಂಥದ್ದು ಶುರುವಾಗಿದೆ. ಟಿ ವಿ ಹಾಕಿದ್ರೆ ಸಾಕು, ಭಾರತ ವಿಶ್ವಗುರು ಆಗ್ತಿದೆ, ನಾವು 5 ಟ್ರಿಲಿಯನ್ ಎಕಾನಮಿ ಆಗ್ತಾ ಇದ್ದೀವಿ, ಅಮೃತ ಕಾಲ ಅನ್ನುವಂಥದ್ದು ಬಂದಿದೆ ಅಂತ ಭಾಷಣಗಳು ಇಡೀ ಎಲ್ಲರ ಒಂದು ಮೊಬೈಲಿಂದ ಹಿಡಿದು ಟಿ ವಿ ತನಕ ಎಲ್ಲರಿಗೂ ಕೇಳಿಸ್ತಾ ಇದೆ, ರೇಡಿಯೋಗಳಲ್ಲೂ ಸಹ ಕೇಳಿಸ್ತಾ ಇದೆ. ಬಟ್ ಈ ಒಂದು ರಸ್ತೆಗೆ ಇಳಿದು ಏನಾದರೂ ನೋಡಿದ್ರೆ ತರಕಾರಿ ಬೆಲೆ ಅನ್ನುವಂಥದ್ದು ಗಗನಕ್ಕೆ ಏರಿ ಕೂತಿದೆ. ಪೆಟ್ರೋಲ್ ಬೆಲೆ ಈಗಲೂ ಸಹ ಇಳಿತಾ ಇಲ್ಲ. ಕರೆಂಟ್ ಬಿಲ್ ಕೂಡ ಶಾಕನ್ನು ಕೊಡ್ತಾ ಇದೆ. ಒಂದು ಕಡೆ ಜನಸಾಮಾನ್ಯರು ಅಂತ ಯಾರಿದ್ದಾರೆ ಅವರು ಹೊಟ್ಟೆ ಪಾಡ್ಗಾಗಿ ಪರದಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನೊಂದು ಕಡೆ ನಮ್ಮದೇ ಕಣ್ಣೆದುರಿಗೆ ನಮ್ಮದೇ ಸರ್ಕಾರಿ ಆಸ್ತಿಗಳು, ಬೆಟ್ಟ ಗುಡ್ಡಗಳು, ಕಾಡುಗಳು ಮತ್ತು ವಿಮಾನ ನಿಲ್ದಾಣಗಳು ಕೇವಲ 1-2 ಜನ ಉದ್ಯಮಿಗಳ ಪಾಲು ಮಾತ್ರ ಆಗ್ತದೆ, ಅವರ ಪಾಲಿಗೆ ಹೋಗಿ ಸೇರ್ತವೆ, ಅವರ ಕೈಗೆ ಸೇರ್ತಾ ಇದ್ದಾವೆ. ಇವತ್ತಿನ ವಿಡಿಯೋದಲ್ಲಿ ನಾವು 3 ಕಥೆಗಳನ್ನು ನೋಡಬೇಕಾಗತ್ತೆ ಅಂತ ನನಗನ್ಸುತ್ತೆ. ಉತ್ತರಾಖಂಡ್ನ 30,000 ಕೋಟಿ ರೂಪಾಯಿಯ ಬೆಲೆ ಬಾಳುವಂಥ ಬೆಟ್ಟವನ್ನು ಬಾಬಾ ರಾಮದೇವ್ ಶಿಷ್ಯನಿಗೆ ಹೇಗೆ ಪುಕ್ಸಟಿಯಾಗಿ ಸಿಕ್ಕಿದೆ, ಪುಕ್ಸಟಿಯಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತು ಯಾವುದೇ ಅನುಭವ ಇಲ್ಲದಿದ್ದರೂ ಕೂಡ ಅದಾನಿ ಅವರ ಕೈಗೆ ದೇಶದ ಏರ್ಪೋರ್ಟ್ಗಳು ಯಾಕೆ ಹೋದವು, ಹೇಗೆ ಹೋದವು, ಮತ್ತು ಇನ್ನೊಂದು ದೇಶದ ಬಡವರು ಹಸುವಿನಿಂದ ಸಾಯ್ತಾ ಇದ್ದರೆ ಇವರ ಸಂಪತ್ತು ದಿನಕ್ಕೆ 1000 ಕೋಟಿ ಹೇಗೆ ಡಬಲ್ ಆಗ್ತಾ ಇದೆ, ಹೆಚ್ಚಾಗ್ತಾ ಬರ್ತಾ ಇದೆ, ಅದು ಪ್ರತಿ ದಿನಕ್ಕೆ. ಇದು ಬರೀ ಆರೋಪ ಅಲ್ಲ, ಒಂದಷ್ಟು ದಾಖಲೆಗಳು ಕೂಡ ಇದ್ದಾವೆ. ಅವುಗಳನ್ನು ಇಟ್ಕೊಂಡೇ ಈ ಒಂದು ವಿಚಾರವನ್ನು ನೋಡೋಣ ಸ್ನೇಹಿತರೆ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನೀವು ಮಸೂರಿಯ ಜಾರ್ಜ್ ಎವರೆಸ್ಟ್ ಎಸ್ಟೇಟನ್ನು ನೋಡಿದ್ದೀರಾ? ನೀವು ಅಟ್ಲೀಸ್ಟು ಒಂದು ಮೊಬೈಲ್ಗಳಲ್ಲಾದ್ರೂ ಇಂಟರ್ನೆಟ್ಗಳಲ್ಲಾದ್ರೂ ನೋಡಿದ್ದೀರಾ? ಇದು ಬ್ರಿಟಿಷರ ಕಾಲದ ಒಂದು ಐತಿಹಾಸಿಕವಾದಂಥ ಇದೊಂದು ಜಾಗ. ಸುಮಾರು 142 ಎಕರೆ ಜಾಗ ಇರುವಂಥದ್ದು. ಇದರ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನಿದೆ, ಮಾರ್ಕೆಟ್ ಬೆಲೆ ಏನಿದೆ, ಸುಮಾರು 30,000 ಕೋಟಿ ರೂಪಾಯಿಗಳು ಅಂತ ವಿರೋಧ ಪಕ್ಷದವರು ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯರು ಏನಿದ್ದಾರೆ, ಈ ಒಂದು ಜಾಗದ ಸ್ಥಳೀಯರು ಅವರು ಮಾತನಾಡ್ತಾರೆ. ಈ ಒಂದು ಜಾಗವನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಂತ ಉತ್ತರಾಖಂಡ್ ಸರ್ಕಾರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಅನ್ನುವಂಥ ಒಂದು ಬ್ಯಾಂಕ್ನಿಂದ ಸುಮಾರು 23.5 ಕೋಟಿ ರೂಪಾಯಿಗಳನ್ನು ಸಾಲವಾಗಿ ತಂದಿತ್ತು. ಆ ಒಂದು ದುಡ್ಡಲ್ಲಿ ಅಲ್ಲಿ ಮ್ಯೂಸಿಯಮ್ಮು ಮತ್ತು ಹೆಲಿಪ್ಯಾಡು ಮತ್ತು ಒಂದಷ್ಟು ಪಾರ್ಕನ್ನು ಕಟ್ಟಿದ್ರು. ಅಂದರೆ ಅದೆಲ್ಲ ನಿಮ್ಮ ಒಂದು ತೆರಿಗೆ ಹಣ ಅಥವಾ ಸರ್ಕಾರ ತಂದ ಸಾಲದ ಹಣ ಅಂತಲೇ ಹೇಳ್ಬೋದು, ಯಾಕಂದರೆ ಆ ಸಾಲವನ್ನು ತೀರಿಸೋದು ಕೂಡ ನಮ್ಮದೇ ಜನ. ಬಟ್ ಅಸಲಿ ಆಟ ಶುರುವಾಗಿದ್ದು ಡಿಸೆಂಬರ್ 2022ರಲ್ಲಿ. ಸರ್ಕಾರ ಈ ಒಂದು ಆಸ್ತಿಯನ್ನು ನಡೆಸ್ಕೊಂಡು ಹೋಗೋದಕ್ಕೆ ಟೆಂಡರನ್ನು ಕರೆಯಿತು. ಟೆಂಡರ್ ಅಂತಂದರೆ ಏನು, 10 ಜನ ಬಂದು ನಾನು ಹೆಚ್ಚು ದುಡ್ಡು ಕೊಡ್ತೀನಿ ಅಂತ ಯಾರು ಪೈಪೋಟಿಯನ್ನು ನಡೆಸಿ ಸರ್ಕಾರಕ್ಕೆ ಲಾಭವನ್ನು ತಂದು ಕೊಡ್ತಾರೋ ಅವರಿಗೆ ಟೆಂಡರ್ ಕೊಡುವಂಥದ್ದು. ಈ ರೀತಿ ಆಗಬೇಕಾಗಿತ್ತು ಈ ಒಂದು ಟೆಂಡರ್ ಪ್ರಕ್ರಿಯೆ ಅನ್ನುವಂಥದ್ದು. ಬಟ್ ಇಲ್ಲಿ ಆಗಿದ್ದೇ ಬೇರೆ ರೀತಿ. ಈ ಟೆಂಡರ್ನಲ್ಲಿ ಭಾಗವಹಿಸಿದಂಥ ಕಂಪನಿಗಳೇನಿದ್ದಾವೆ ಅವು ಕೇವಲ 3 ಕಂಪನಿಗಳು. ರಾಜಸ್ಥಾನ್ ಏರೋಸ್ಪೋರ್ಟ್ಸ್ ಅನ್ನುವಂಥ ಒಂದು ಸಂಸ್ಥೆ, ಮತ್ತೊಂದು ಪ್ರಕೃತಿ ಆರ್ಗಾನಿಕ್ಸ್ ಅನ್ನುವಂಥ ಸಂಸ್ಥೆ, ಮತ್ತೊಂದು ಸಂಸ್ಥೆ, 3ನೇ ಒಂದು ಕಂಪನಿ ಯಾವುದಪ್ಪ ಅಂತಂದರೆ ಬರುವ ಅಗ್ರಿ ಸೈನ್ಸ್ ಅನ್ನುವಂಥ ಒಂದು ಕಂಪನಿ. ಕೇಳೋಕ್ಕೆ ಬೇರೆ ಬೇರೆ ಕಂಪನಿಗಳ ಥರನೇ ಇದೆ ಹೆಸರುಗಳು. ಬಟ್ ಇಂಡಿಯನ್ ಎಕ್ಸ್‌ಪ್ರೆಸ್ ಮತ್ತು ಇತರೆ ಒಂದು ತನಿಖಾ ವರದಿಗಳನ್ನು ಈ ವಿಚಾರದಲ್ಲಿ ನೋಡಿದಾಗ ಒಂದಷ್ಟು ಬೆಚ್ಚಿ ಬೀಳುವಂಥ ಒಂದಷ್ಟು ಸತ್ಯಗಳು ಹೊರಗಡೆ ಬರ್ತವೆ. ಈ 3 ಕಂಪನಿಗಳ ಮಾಲೀಕ ಒಬ್ಬನೇ, ಅವರೇ ಪತಂಜಲಿಯ ಆಚಾರ್ಯ ಬಾಲಕೃಷ್ಣ ಅನ್ನುವಂಥ ವ್ಯಕ್ತಿ. ನೋಡಿ ಇಲ್ಲಿ ಮ್ಯಾಜಿಕ್ ಅನ್ನುವಂಥದ್ದು ಯಾವ ರೀತಿ ಇದೆ ಅಂತ. ಪ್ರಕೃತಿ ಮತ್ತು ಬರುವ ಕಂಪನಿಗಳಲ್ಲಿ ಬಾಲಕೃಷ್ಣ ಅವರದ್ದು 99.9% ಪಾಲ್ದಾರಿಕೆ ಇದೆ, ಅಂದರೆ ಶೇರ್ಸ್ ಇದೆ. ಟೆಂಡರ್ ಗೆದ್ದಂಥ ರಾಜಾಸ್ ಕಂಪನಿಯಲ್ಲೂ ಕೂಡ ಬಾಲಕೃಷ್ಣ ಅವರ ಪಾಲ್ದಾರಿಕೆ ಅನ್ನುವಂಥದ್ದು ಇತ್ತು. ಮತ್ತು ಟೆಂಡರ್ ಸಿಕ್ಕಿದ ಕೂಡಲೇ ಅದು 69%ಗೆ ಏರಿಕೆ ಆಯಿತು. ಅಷ್ಟೇ ಅಲ್ಲ, ಟೆಂಡರ್ನಲ್ಲಿ ಸೋತಂತಹ ಕಂಪನಿಗಳು ಅದಾದ ಮೇಲೆ ಗೆದ್ದಂಥ ಕಂಪನಿಗಳಲ್ಲಿ ಶೇರ್ಗಳನ್ನು ಖರೀದಿ ಮಾಡಿದ್ದಾವೆ. ಇಲ್ಲಿ ಇರ್ತಕ್ಕಂಥದ್ದು ಎಲ್ಲ ಒಬ್ಬರದೇ ಕಂಪನಿ. ಬಾಲಕೃಷ್ಣ ಅವರ ಜೊತೆ ಸ್ಪರ್ಧೆಯನ್ನು ಮಾಡಿ, ಪೈಪೋಟಿಯನ್ನು ಮಾಡಿ ಬಾಲಕೃಷ್ಣ ಅವರೇ ಟೆಂಡರನ್ನು ಗೆಲ್ತಾರೆ. ಇದನ್ನು ಬೆಡ್ ರಿಗ್ಗಿಂಗ್ ಅಂತ ಅಥವಾ ಮೋಸದಾಟ ಅಂತ ಕರಿತೀವಿ ನಾವು. ಈ ಕಂಪನಿ ಸರ್ಕಾರಕ್ಕೆ ವರ್ಷಕ್ಕೆ ಕೊಡುವಂಥದ್ದು ಕೇವಲ 1 ಕೋಟಿ ರೂಪಾಯಿ ಬಾಡಿಗೆ. ಸರ್ಕಾರ ಅಲ್ಲಿ ಖರ್ಚು ಮಾಡಿರುವಂಥದ್ದು 23.5 ಕೋಟಿ ರೂಪಾಯಿ. ಅಂದರೆ ಸರ್ಕಾರ ಹಾಕಿದಂಥ ಬಂಡವಾಳ ವಾಪಸ್ ಬರೋದಕ್ಕೆ ಕನಿಷ್ಠ 23.5 ವರ್ಷಗಳು ಬೇಕಾಗತ್ತೆ. ಬಟ್ ಲೀಸ್ಗೆ ಕೊಟ್ಟಿರೋದು 15 ವರ್ಷಕ್ಕೆ. ಅಂದರೆ ಸರ್ಕಾರಕ್ಕೆ ನಷ್ಟ. ಪತಂಜಲಿ ಕಡೆ ಯಾರಿದ್ರು ಬಾಲಕೃಷ್ಣ ಅನ್ನುವಂಥ ವ್ಯಕ್ತಿ ಯಾರಿದ್ದಾನೆ ಆತನಿಗೆ ಲಾಭ ಇದು. ಸ್ನೇಹಿತರೆ, ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಈ ಕಂಪನಿ ಸಾರ್ವಜನಿಕ ರಸ್ತೆಯಲ್ಲಿ ಟೋಲ್ ಅಂದರೆ ಸುಂಕ ಏನಿದೆ ವಸೂಲಿ ಮಾಡೋದಕ್ಕೆ ಶುರುವನ್ನು ಮಾಡುತ್ತೆ. ಕೊನೆಗೆ
ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಇದು ಅಕ್ರಮ ಕೂಡಲೇ ನಿಲ್ಲಿಸಬೇಕು ಅಂತ ಛೀಮಾರಿಯನ್ನು ಕೂಡ ಹಾಕಬೇಕಾದಂಥ ಒಂದು ಪರಿಸ್ಥಿತಿ ಇದಕ್ಕೆ ಬರುತ್ತೆ. ಉತ್ತರಾಖಂಡ್ ಮಾತ್ರ ಅಲ್ಲ, ಹರಿಯಾಣದಲ್ಲೂ ಸಹ ಇದೇ ರೀತಿಯಾದ ಒಂದು ಕಥೆ ಇದೆ. ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ಅನ್ನುವಂತಹ ಪತ್ರಕರ್ತರ ತಂಡ ಏನಿದೆ, ಒಂದು ಡೀಟೇಲ್ಡ್ ತನಿಖಾ ವರದಿಯನ್ನು ಈ ಒಂದು ವಿಚಾರದಲ್ಲಿ ಮಾಡಿದ್ದಾರೆ. ಹರಿಯಾಣದ ಮಂಗರ್ ಅನ್ನುವಂಥ ಒಂದು ಅರಣ್ಯ ಪ್ರದೇಶ ಏನಿದೆ, ಆ ಒಂದು ಪ್ರದೇಶದಲ್ಲಿ ಪತಂಜಲಿ ಗ್ರೂಪ್ಗೆ ಸೇರಿದಂಥ ಎಷ್ಟೋ ಕಂಪನಿಗಳು ಒಂದಷ್ಟು ಭೂಮಿಗಳನ್ನು ಖರೀದಿ ಮಾಡಿದವಂತೆ. ಸ್ನೇಹಿತರೆ, ಇಲ್ಲೂ ಒಂದು ತಂತ್ರ ಇದೆ, ಒಂದು ಗೇಮ್ ಪ್ಲಾನ್. ಇವರು ನೇರವಾಗಿ ಭೂಮಿಯನ್ನು ಕೊಂಡ್ಕೊಳ್ಳೋದಿಲ್ಲ, ಹೆಸರಿಗೆ ಮಾತ್ರ ಇರುವಂಥ ಏನೋ ಶೆಲ್ ಕಂಪನಿಗಳು ಅಂತ ಏನು ಕರಿತೀವಿ ಅವುಗಳನ್ನು ಹುಟ್ಟಾಕ್ತಾರೆ. ಉದಾಹರಣೆಗೆ ಪತಂಜಲಿ ಕುರ್ರು ಪ್ಯಾಕ್ ಅಂತ ಒಂದು ಕಂಪನಿ ಇದೆ. ಇದು ಪ್ಯಾಕೇಜಿಂಗ್ ಬಾಕ್ಸ್ಗಳನ್ನು ತಯಾರು ಮಾಡುವಂಥ ಕಂಪನಿ ಅಂತ ಹೇಳ್ತಾರೆ. ಬಟ್ ಇದು ಬಾಕ್ಸ್ಗಳನ್ನು ತಯಾರು ಮಾಡಲ್ಲ, ಬದಲಿಗೆ ಅರಣ್ಯ ಭೂಮಿ ಏನಿದೆ ಅದನ್ನು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಈ ಒಂದು ಕಂಪನಿಯನ್ನು ಇವರು ಬಳಸ್ಕೋತಾರೆ. ರಾಮದೇವ್ ಅವರ ತಮ್ಮ ಮತ್ತು ಬಾಲಕೃಷ್ಣ ಅವರ ಆಪ್ತರು ಈ ಒಂದು ಕಂಪನಿಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಆಯುರ್ವೇದ ಮತ್ತು ಯೋಗದ ಹೆಸರಲ್ಲಿ, ಯೋಗವನ್ನು ಮಾಡ್ತೀವಿ ಅಂತ ಹೇಳುವಂಥ ಹೆಸರಲ್ಲಿ ಕಾಡಿನ ಭೂಮಿಯನ್ನು ಕಾಂಕ್ರೀಟ್ ಕಾಡನ್ನಾಗಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ಹೇಳಬೇಕು ಸ್ನೇಹಿತರೆ. ಈಗ ನಾವು ದೇಶದ ಅತಿ ದೊಡ್ಡ ಆಟಗಾರರ ಕಡೆ ಬಂದು ನೋಡೋದಾದರೆ ಇದೆಲ್ಲ ಒಂದು ಪಾರ್ಟ್ ಆಯಿತು. ಇನ್ನೊಂದು ಪಾರ್ಟಿಗೆ ಬಂದು ನೋಡೋದಾದರೆ 2014ರಲ್ಲಿ ಮೋದಿ ಸರ್ಕಾರ ಬಂದ ನಂತರ ಏನಿದೆ, ಗೌತಮ್ ಅದಾನಿ ಅವರ ಸಂಪತ್ತು ರಾಕೆಟ್ ಸ್ಪೀಡಲ್ಲಿ ಏರಿದ್ದು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು. ಒಂಥರ ವಿಸ್ಮಯ ಅಂತಲೇ ಹೇಳ್ಬೋದು. ಅದು ಅವರ ಸ್ವಂತ ಪ್ರತಿಭೆನಾ ಅಥವಾ ಸರ್ಕಾರದ ಕೃಪೆನಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಎಲ್ರಿಗೂ ಸಹ ಕೇಳ್ಕೋಬೇಕಾಗತ್ತೆ. ವಿಮಾನ ನಿಲ್ದಾಣಗಳ ಅವರಿಗೆ ಆ ಒಂದು ಹಗರಣ ಏನಿದೆ, ಹಿಂದೆಲ್ಲ ಏರ್ಪೋರ್ಟನ್ನು ನಡೆಸೋದಕ್ಕೆ ಟೆಂಡರನ್ನು ಕರೆಯುವಾಗ ಒಂದು ರೂಲ್ ಕೂಡ ಇತ್ತು. ಯಾರಿಗೆ ಏರ್ಪೋರ್ಟ್ ನಡೆಸಿ ಅನುಭವ ಇದೆಯೋ ಅವರಿಗೆ ಮಾತ್ರ ಟೆಂಡರನ್ನು ಕೊಡುವಂಥದ್ದು. ಇದು ಸರಿ ಕೂಡ, ಮತ್ತು ಇದೇ ರೈಟ್ ವೇಯಲ್ಲಿ ಇರಬೇಕಾಗಿದ್ದು. ಬಟ್ ನಮಗೆ ಕಾರ್ ಓಡಿಸೋದಕ್ಕೆ ಬರೋದಿಲ್ಲ ಅಂತಂದಾಗ ಲೈಸೆನ್ಸನ್ನು ಹೇಗೆ ಕೊಡೋದಕ್ಕೆ ಸಾಧ್ಯ? ಲೈಸೆನ್ಸ್ ಕೊಡೋದಕ್ಕೆ ಅರ್ಹತೆ ಇರುತ್ತಾ ಅಂತ. ಬಟ್ ಮೋದಿ ಗೌರ್ನಮೆಂಟ್ ಏನಿದೆ, ಮೋದಿ ಸರ್ಕಾರ ಏನಿದೆ, ಅದಾನಿಗೋಸ್ಕರ ಈ ಒಂದು ರೂಲನ್ನೇ ಬದಲಾಯಿಸ್ತದೆ. ಅನುಭವ ಇಲ್ಲದಿದ್ರೂ ಪರವಾಗಿಲ್ಲ ಅಂಥೇಳಿ ಅವರಿಗೆ ಏನು ಬೇಕೋ ಎಲ್ಲ ಪ್ರೊವೈಡನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಬಂತು. ಸರ್ಕಾರದ ತಜ್ಞರ ಒಂದು ಸಮಿತಿ ಏನಿದೆ, ನೀತಿ ಆಯೋಗ ಮತ್ತು ಹಣಕಾಸು ಇಲಾಖೆ ಏನಿದೆ, ಅವು ಸಹ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಒಬ್ರಿಗೇನೆ ಎಲ್ಲ ಏರ್ಪೋರ್ಟ್ಗಳನ್ನು ಕೊಡಬೇಡಿ, ಅನುಭವ ಇದ್ದವರಿಗೆ ಮಾತ್ರ ಕೊಡಿ, ಅನುಭವ ಇಲ್ಲದವರಿಗೆ ಕೊಡಬೇಡಿ, ಅನುಭವ ಇದ್ದವ್ರಿಗೆ ಮಾತ್ರ ಕೊಡಿ ಅಂತ. ಆದರೆ ಸರ್ಕಾರ ಇದು ಯಾವುದನ್ನು ಕೂಡ ಕೇಳಲಿಲ್ಲ. ಇದರ ಪರಿಣಾಮ ಏನಿದೆ, ದೇಶದ 6 ಲಾಭದಾಯಕ ವಿಮಾನ ನಿಲ್ದಾಣಗಳಿರ್ತವೆ, ಅವು ಅದಾನಿ ಪಾಲಾಗಿ ನಿಂತಿದ್ದಾವೆ. ಕರೆಂಟ್ ಬಿಲ್ ಏರಿಕೆ ಮತ್ತು ಅದರ ಹಿಂದೆ ಇರತಕ್ಕಂಥ ಒಂದು ರಹಸ್ಯದ ಬಗ್ಗೆ ಕೂಡ ನಾವು ಒಂದಷ್ಟು ಚರ್ಚೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಕರೆಂಟ್ ಬಿಲ್ ಯಾಕೆ ಜಾಸ್ತಿ ಆಗ್ತಾ ಇದೆ ಗೊತ್ತಾ? ಇಲ್ಲೊಂದು ದೊಡ್ಡ ಹಗರಣ ಅನ್ನುವಂಥದ್ದು ಇಲ್ಲಿ ಮಿಡಲಲ್ಲಿ ನಡೀತಾ ಇದೆ. ಅದಾನಿ ಕಂಪನಿ ವಿದೇಶದಿಂದ ಅಂತಂದರೆ ಇಂಡೋನೇಷ್ಯಾದಿಂದ ಕಲ್ಲಿದ್ದಲನ್ನು ತರಿಸುತ್ತೆ. ಅಲ್ಲಿ ಅದರ ಬೆಲೆ ಏನಿದೆ ಅದು ಕಡಿಮೆ ಅಲ್ಲಿ ಸಿಗ್ತಕ್ಕಂಥದ್ದು. ಬಟ್ ಅದಾನಿ ಕಂಪನಿ ಏನು ಮಾಡುತ್ತೆ ಅಂತಂದರೆ, ಈ ಒಂದು ಅಲ್ಲಿಂದ ಕಲ್ಲಿದ್ದಲನ್ನು ನೇರವಾಗಿ ಭಾರತಕ್ಕೆ ತರೋದಕ್ಕಿಂತಲೂ ಬದಲಾಗಿ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿ ದುಬೈ ಅಥವಾ ಸಿಂಗಾಪುರದಲ್ಲಿರುವಂಥ ಈತನದೇ ಇನ್ನೊಂದು ಕಂಪನಿಗೆ ಮಾರದಂತೆ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ತೋರಿಸಿ ಇದರ ಬೆಲೆಯನ್ನು ಡಬಲ್ ಮಾಡಿ ಬಿಲ್ಗಳನ್ನು ಸೃಷ್ಟಿ ಮಾಡ್ತಾಯಿದ್ದಾರೆ. ಇದನ್ನು ಓವರ್ ಇನ್ವಾಯ್ಸಿಂಗ್ ಅಂತ ಕರಿತೀವಿ. ಅಂದರೆ 10 ರೂಪಾಯಿ ಇರುವಂಥ ವಸ್ತುಗೆ 20 ರೂಪಾಯಿಗಳ ಬಿಲ್ಗಳನ್ನು ತೋರಿಸುವಂಥದ್ದು. ಈ ಒಂದು ಹೆಚ್ಚುವರಿ ದುಡ್ಡನ್ನು ಯಾರು ಕೊಡ್ತಾರೆ? ಖಂಡಿತವಾಗ್ಲೂ ಸರ್ಕಾರ ಕೊಡೋದಿಲ್ಲ. ಅದನ್ನು ಕರೆಂಟ್ ಬಿಲ್ ಮೂಲಕ ನಿಮ್ಮ ಜೇಬಲ್ಲಿ ಇವರು ವಸೂಲಿ ಮಾಡ್ತಾರೆ, ನಿಮ್ಮ ಜೇಬಿಂದ ನೀಟಾಗಿ ಕತ್ತರಿಸ್ತಾರೆ. ಇದರ ಬಗ್ಗೆ DRI ಕಂದಾಯ ಗುಪ್ತಚರ ಇಲಾಖೆ ಅನ್ನುವಂಥದ್ದು ತನಿಖೆಯನ್ನು ನಡೆಸಿದ್ರು ಸರ್ಕಾರ ಅದನ್ನು ಮುಚ್ಚಿ ಹಾಕೋಕ್ಕೆ ನೋಡ್ತಾ ಇದೆ. ಅಂಬಾನಿಯವರ ಕಥೆ ಇದಕ್ಕಿಂತಲೂ ಭಿನ್ನವಾಗಿ ಏನೂ ಇಲ್ಲ. ಕೃಷ್ಣಾ ಗೋದಾವರಿ ಬೇಸಿನ್ನಲ್ಲಿ ಗ್ಯಾಸ್ ತೆಗೆಯೋಕೆ ರಿಲಯನ್ಸ್ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಸಿಕ್ಕಿತ್ತು. ನಮ್ಮ ದೇಶದ ಮಹಾಲೇಖಪಾಲರು ಕ್ಯಾಗ್ ಅಂತ ನಾವೇನು ಕರಿತೀವಿ ಒಂದು ವರದಿಯನ್ನು ಕೊಟ್ಟರು. ಅದರ ಪ್ರಕಾರ ರಿಲಯನ್ಸ್ ಕಂಪನಿ ಬೇಕಂತಲೇ ಖರ್ಚನ್ನು ಜಾಸ್ತಿ ತೋರಿಸ್ತಾ ಇದೆ ಅಂತ. ಯಾಕೆ ಗೊತ್ತಾ? ಒಪ್ಪಂದದ ಪ್ರಕಾರ ಮೊದಲು ಕಂಪನಿ ತನ್ನ ಖರ್ಚನ್ನು ತೆಗೆದುಕೊಂಡು ಅದಾದ ಮೇಲೆ ಅದರ ಲಾಭವನ್ನು ಸರ್ಕಾರದ ಜೊತೆಗೆ ಹಂಚ್ಕೊಳ್ಬೇಕು ಅನ್ನುವಂಥದ್ದು ಇರುವಂಥದ್ದು. ಖರ್ಚು ಜಾಸ್ತಿ ತೋರಿಸಿದ್ರೆ ಸರ್ಕಾರಕ್ಕೆ ಕೊಡುವಂಥ ಲಾಭ ಏನಿದೆ ಅದು ಕಡಿಮೆ ಆಗುತ್ತೆ. ಹೀಗೆ ಈ ರೀತಿ ಎಲ್ಲ ಮಾಡ್ತಾ ಸುಮಾರು ಸಾವಿರಾರು ಕೋಟಿ ರೂಪಾಯಿಯಷ್ಟು ಲಾಭವನ್ನು ಕಂಪನಿಗಳವರು ಮಾಡ್ಕೋತಾ ಇದ್ದಾರೆ ಅಂಥೇಳಿ ಕ್ಯಾಗು ವರದಿಯನ್ನು ಮಾಡಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಲ್ ಬಾಂಡ್ ಮಾಹಿತಿಯನ್ನು ಬಿಚ್ಚಿಡ್ತು. ಅದರಲ್ಲಿ ಕ್ವಿಕ್ ಸಪ್ಲೈ ಚೈನ್ ಅನ್ನುವಂಥ ಒಂದು ಕಂಪನಿ ಇದೆ. BJPಗೆ ಬರೋಬ್ಬರಿ 360ರಿಂದ 410 ಕೋಟಿ ರೂಪಾಯಿಯಷ್ಟು ದೇಣಿಗೆಯನ್ನು ಕೊಟ್ಟಿದೆ. ಮಜಾ ಅಂತಂದರೆ ಏನು ಗೊತ್ತಾ? ಈ ಒಂದು ಕಂಪನಿಯ ಒಟ್ಟು ಲಾಭನೇ ಕೆಲವು ಕೋಟಿಗಳು ಮಾತ್ರನೇ, ಅದು ಅಷ್ಟರ ಮಟ್ಟಿಗೆ ಇಲ್ಲವೇ ಇಲ್ಲ. ಅಷ್ಟು ಕಡಿಮೆ ಲಾಭ ಇರುವಂಥ ಒಂದು ಕಂಪನಿ 106 ಕೋಟಿ ರೂಪಾಯಿ ದೇಣಿಗೆಯನ್ನು BJP ಪಾರ್ಟಿಗೆ ಕೊಡೋದಕ್ಕೆ ಹೇಗೆ ಸಾಧ್ಯ?
ತನಿಖೆ ಮಾಡಿದಾಗ ಗೊತ್ತಾಗಿದ್ದೇನಪ್ಪ ಅಂದರೆ ಈ ಒಂದು ಕಂಪನಿ ಇರುವಂಥ ಏನು ಅದೊಂದು ಅಡ್ರೆಸ್ ಏನಿತ್ತು ಮತ್ತು ನಿರ್ದೇಶಕರು ಏನಿದ್ರು ರಿಲಯನ್ಸ್ ಗ್ರೂಪ್ಗೆ ಇವರು ಲಿಂಕ್ ಆಗಿದ್ದಾರೆ ಅನ್ನುವಂಥದ್ದು. ಅಂದರೆ ಪರೋಕ್ಷವಾಗಿ ಏನು ಅಂಬಾನಿ ಗ್ರೂಪ್ಸು ರಾಜಕೀಯ ಪಕ್ಷಗಳಿಗೆ ಹಣವನ್ನು ಕೊಡ್ತಾ ಬಂದಿದೆ. ಹಣ ಕೊಟ್ಟು ತಮಗೆ ಬೇಕಾದ ಹಾಗೆ ಕಾನೂನುಗಳನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ, ಮತ್ತು ತಮಗೆ ಬೇಕಾದಂಥ ಪ್ರಾಜೆಕ್ಟ್ಗಳನ್ನು ತಗೋತಾ ಇದ್ದಾರೆ ಅನ್ನುವಂಥ ಸತ್ಯನೂ ಈಗ ಯಾರಲ್ಲೂ ಸಹ ಗುಟ್ಟಾಗಿ ಉಳ್ಕೊಂಡಿಲ್ಲ. ಸ್ನೇಹಿತರೆ, ಇಷ್ಟೆಲ್ಲ ಲಕ್ಷಾಂತರ ಕೋಟಿ ಹಗರಣಗಳ ಬಗ್ಗೆ ಕೇಳಿಸ್ಕೊಂಡಾಗ ನಮಗೆ ತಲೆ ಒಂದು ರೀತಿ ಗಿರ್ ಅಂತ ತಿರುಗುತ್ತೆ. ಆದರೆ ಇದರ ಒಂದು ನೇರ ಪರಿಣಾಮ ಏನಪ್ಪ ಅಂತಂದರೆ ಜಾಗತಿಕ ಹಸಿವು ಸೂಚ್ಯಂಕ ಏನಿದೆ, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ನಾವು ಇದ್ರ ಬಗ್ಗೆ ಎಲ್ಲ ಪ್ರತಿ ಸಾರಿ ಮಾತನಾಡ್ತಿರ್ತೀವಿ. 2024-25 ವರದಿ ಪ್ರಕಾರ 123 ದೇಶಗಳಲ್ಲಿ 102ನೇ ಸ್ಥಾನಕ್ಕೆ ಬಂದು ಇಂಡಿಯಾ ನಿಂತಿದೆ ಅನ್ನುವಂಥ ಮಾತನ್ನು ಪ್ರತಿ ಬಾರಿ ಹೇಳ್ತಾ ಇದ್ದೀವಿ. ನಮ್ಮ ನೆರೆಹೊರೆಯಲ್ಲಿರುವಂಥ ಸಣ್ಣ ದೇಶಗಳಿಗಿಂತೂ ಸಹ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಕೋಟ್ಯಾಂತರ ಮಕ್ಕಳು ಅಪೌಷ್ಟಿಕತೆಯಿಂದ ನರಳಾಡ್ತಾ ಇದ್ದಾರೆ. ಭಾರತದ ಟಾಪ್ 1% ಶ್ರೀಮಂತರ ಹತ್ರ ದೇಶದ 40% ದುಡ್ಡು ಹೋಗಿ ಶೇಖರಣೆಯಾಗಿ ನಿಂತಿದೆ. ಬ್ರಿಟಿಷರು ನಮ್ಮನ್ನು ಆಳುವ ಅಂಥ ಟೈಮಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಅಸಮಾನತೆ ಅನ್ನುವಂಥದ್ದು ಇರಲಿಲ್ವಂತೆ. ಒಂದು ಕಡೆ ರೈತರು ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಯುವಕರಿಗೆ ಕೆಲಸ ಇಲ್ಲ, ಒಂದು ಕಡೆ ಸರ್ಕಾರಿ ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ, ಎಲ್ಲ ಖಾಲಿ ಹೊಡಿತಾ ಇದ್ದಾವೆ. ಬಟ್ ಇನ್ನೊಂದು ಕಡೆ ಅದಾನಿ, ಅಂಬಾನಿ ಮತ್ತು ಬಾಬಾ ರಾಮದೇವ್ ಅಂಥವರ ಆಸ್ತಿ ಏನಿದೆ ಅದು ರಾಕೆಟ್ ಸ್ಪೀಡಲ್ಲಿ ಬೆಳ್ಕೊಂಡು ಹೋಗ್ತಾನೆ ಇದೆ. ಜಾರ್ಜ್ ಎವರೆಸ್ಟ್ ಎಸ್ಟೇಟ್ನ 1 ಕೋಟಿ ಲೀಸ್ ಆಗಲಿ ಅಥವಾ ಅದಾನಿ ಅವರ ಏರ್ಪೋರ್ಟ್ ಡೀಲ್ ಆಗಲಿ, ಇವೆಲ್ಲವೂ ತೋರಿಸುವಂಥದ್ದು ಒಂದೇ ಒಂದು ಸತ್ಯವನ್ನು, ಈ ವ್ಯವಸ್ಥೆ ಕೆಲಸ ಮಾಡ್ತಿರುವಂಥದ್ದು ನಿಮಗೋಸ್ಕರ ಅಲ್ಲ, ನಮಗೋಸ್ಕರ ಅಲ್ಲ. ಇದು ಕೆಲಸ ಮಾಡ್ತಿರುವಂಥದ್ದು ಕೇವಲ ಅವರ ಪರಮಾಪ್ತ ಮಿತ್ರರಿಗೋಸ್ಕರ. ಪ್ರಶ್ನೆ ಕೇಳೋದು ನಮ್ಮ ಹಕ್ಕು. ಈ ಒಂದು ದೇಶದ ಸಂಪತ್ತು ನಮ್ಮೆಲ್ಲರದ್ದು ಸಹ ಸ್ನೇಹಿತರೆ. ಅದು ಯಾರೋ ಒಬ್ಬರ ಪಾಲಾಗೋದನ್ನು ನಾವು ಸುಮ್ಮನೆ ನೋಡ್ತಾ ಕೂರಬೇಕಾ? ನೀವೇ ಯೋಚನೆ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.